ನಮಸ್ಕಾರ ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಧಾರವಾಡ ಬೆಳಗಾವಿ ಪ್ರವಾಸದಲ್ಲಿದ್ದಾರೆ ಚಾಣಕ್ಯ ಅಮಿತ್ ಶಾ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಉಪಹಾರವನ್ನ ಸೇವನೆ ಮಾಡಿ ಅಲ್ಲಿಯೇ ಸಭೆಯನ್ನ ಮಾಡಿದ್ದಾರೆ. ಉಪಹಾರ ಸಭೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ಭೇಟಿ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಉಪಹಾರ ಸಭೆಯಲ್ಲಿ ಚರ್ಚೆಯಾಗಿದೆ. ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಹಾಗೆಯೇ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ, ಸಿಎಂ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರ ಜೊತೆ ಉಪಹಾರ ಸೇವನೆಯ ವೇಳೆ ಚರ್ಚೆ ನಡೆದಿದೆ. ಬೊಮ್ಮಾಯಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ನಾಯಕರು ಉತ್ತರ ಕರ್ನಾಟಕದಲ್ಲಿನ ರಣತಂತ್ರದ ಬಗ್ಗೆ ಈ ಉಪಹಾರ ಸಭೆಯಲ್ಲಿ ಚರ್ಚೆಯಾಗಿದೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಬಗ್ಗೆಯೂ ಸಮಾಲೋಚನೆಯನ್ನ ಮಾಡಲಾಗಿದ್ದು, ಬೆಳಗಾವಿಯಲ್ಲಿ ಒಗ್ಗಟ್ಟು ಮೂಡಿಸುವ ಕುರಿತು ಮಾತುಕತೆ ನಡೆದಿದೆ. ಈ ಒಂದು ಸಭೆಯಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಆ ಪ್ರದೇಶದಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಬಲಗೊಳಿಸುವ ಬಗ್ಗೆ, ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುವುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಗೆಲುವಿನ ಬಗ್ಗೆ ಚರ್ಚೆಯ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಶುಭವನ್ನ ಕೋರಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅಮಿತ್ ಶಾ ಅವರು ಶುಭಾಶಯವನ್ನ ತಿಳಿಸಿರುವುದನ್ನ ನಾವು ನೋಡಬಹುದು. ಹೋಟೆಲ್ನಲ್ಲಿ ಉಪಹಾರ ಸೇವನೆ, ಅದರ ಜೊತೆಗೆ ಸಭೆ ಆಗ್ತಾ ಇರುವಂತಹ ದೃಶ್ಯಗಳನ್ನು, ಫೋಟೋಗಳನ್ನ ನೀವು ಗಮನಿಸಬಹುದು. ಉತ್ತರದಲ್ಲಿ ಯಾವ ರೀತಿಯಾಗಿ ಮತಬೇಟೆಯನ್ನ ಮಾಡಬೇಕು, ಯಾವ ರೀತಿಯ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಬೇಕು, ಕ್ಷೇತ್ರಗಳನ್ನ ಗೆಲ್ಲೋದಿಕ್ಕೆ ಯಾವ ರೀತಿಯ ರಣತಂತ್ರಗಳನ್ನ ಹೂಡಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಇವತ್ತು ನಾಯಕರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಎರಡನೇ ಬಾರಿ ಅಂದ್ರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಈಗ ಬರ್ತಾ ಇರೋದು. ಮೊನ್ನೆ ಕೂಡ ಮಂಡ್ಯದಲ್ಲಿ ನಾವು ನೋಡಿದ್ವಿ. ಇವತ್ತು ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಆಗಮಿಸಿ ಅಲ್ಲಿ ಯಾವ ರೀತಿಯಾಗಿ ನಾವು ಪಕ್ಷವನ್ನ ಬಲಪಡಿಸಬೇಕು, ಸಂಘಟನೆ ಇನ್ನಷ್ಟು ಹೆಚ್ಚಿಸಬೇಕು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಮೂಡಿಸಬೇಕು ಅನ್ನೋದರ ರೀತಿಯಾಗಿ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಉಪಹಾರ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಯಾಗಿದೆ? ನಮಿತಾ, ಮುಖ್ಯವಾಗಿ ಏನಂದ್ರೆ ಕೆಲವೊಬ್ಬ ನಾಯಕರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದಾವೆ, ಅವನ್ನ ಬಗೆಹರಿಸುವಂತ ಪ್ರಯತ್ನ ನಡೆದಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹುಟ್ಟುಹಬ್ಬ ಸಹ ಆಗಿದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಮಿತ್ ಶಾ ಅವರು ಶುಭ ಕೋರೋದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಪ್ರಹ್ಲಾದ್ ಜೋಶಿ ಮೊದಲಾದ ನಾಯಕರು ಏನಂದ್ರೆ ಇವತ್ತು ಒಂದೇ ಕಡೆ ಸೇರುವಂತ ಕಾರ್ಯ ಮಾಡಿದ್ರು. ಜೊತೆಗೆ ಏನಂದ್ರೆ ಇಲ್ಲಿ ಈ ಭಾಗದಲ್ಲಿ ಏನೆಲ್ಲ ಮುಂದಿನ ಚುನಾವಣೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬಹುದು ಮತ್ತು ನಮ್ಮಲ್ಲಿನ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಬಿಟ್ಟುಕೊಟ್ಟು ಚುನಾವಣೆಗೆ ಸಂಘಟಿತರಾಗಿ ಹೋರಾಟ ಮಾಡುವಂತ ಪ್ರಯತ್ನಗಳನ್ನ ಮಾಡ್ಬೇಕನ್ನೋ ಒಂದು ಸಂದೇಶವನ್ನು ಅಮಿತ್ ಶಾ ಅವರು ರವಾನೆ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಏನೋ ಬಿಎಸ್ ವೈಗೆ ಅವ್ರ ಬಗ್ಗೆ ಒಂದಿಷ್ಟು ಅವ್ರಿಗೂ ಏನೋ ಅತೃಪ್ತಿ ಇತ್ತು, ಅದನ್ನು ಶಮನಗೊಳಿಸುವಂತ ಪ್ರಯತ್ನ ಇವತ್ತು ಮಾಡಲಾಗಿದೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಒಟ್ಟಾರೆ ಬೊಮ್ಮಾಯಿ ಅವರಿಗೆ ಶುಭ ಕೋರೋದ್ರ ಜೊತೆಗೆ ಈ ಭಾಗದಲ್ಲಿ ಎಲ್ಲವೂ ಮುಂದಿನ ದಿನಗಳಲ್ಲಿ ಬಿಜೆಪಿ ಒಂದಿಷ್ಟು ಸ್ಟ್ರಾಂಗ್ ಆಗಿ ಬೆಳಿಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಇಲ್ಲಿಂದ ಹೆಚ್ಚು ಸೀಟುಗಳು ಗೆಲ್ಲಬೇಕು ಅನ್ನೋ ಒಂದು ಸಂದೇಶವನ್ನು ಮುಖಂಡರಿಗೆ ಮುಟ್ಟಿಸಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕದ ಹಿಂದಿನ ಲೆಕ್ಕಾಚಾರಗಳ ಚರ್ಚೆ ಆಗಿದೆಯಾ? ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ನೀವು ಹೇಳಿದ ಹಾಗೆ ಬಿಎಸ್ವೈ ಅವರಿಗೆ ಒಂದಷ್ಟು ಅಸಮಾಧಾನ ಇತ್ತು, ಅತೃಪ್ತಿ ಇತ್ತು, ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಹಾಗಾದ್ರೆ ಶಮನ ಆಗಿದೆ ಅಂತ ಆಯ್ತು? ಅಲ್ಲ, ಮೇಲ್ನೋಟಕ್ಕೆ ಅದು ಅನ್ಸುತ್ತೆ. ಯಾಕಂದ್ರೆ ಬಿಎಸ್ವೈ ಒಂದಷ್ಟು ಮುಂಚ್ಕೊಂಡಿದ್ರು. ಆದ್ರೆ ಇವತ್ತು ಅವರೇ ಅಮಿತ್ ಶಾ ತಂಗಿದ್ದಂತಹ ಖಾಸಗಿ ಹೋಟೆಲ್ಗೆ ಬಂದು ಭೇಟಿ ಆದ್ರು. ಜೊತೆಗೆ ಅವ್ರ ಜೊತೆ ಇವತ್ತು ಉಪಹಾರವನ್ನು ಮಾಡಿದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ಒಂದಷ್ಟು ಮುಂಚ್ಕೊಂಡಿದ್ರು, ಅವರನ್ನು ಸಹ ಶಮನ ಮಾಡುವಂತ ಪ್ರಯತ್ನಗಳು ನಡೆದಿವೆ ಅನ್ನೋ ಒಂದು ಮಾತಿದೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ಅದನ್ನು ಸರಿದೂಗಿಸುವಂತಹ ಕೆಲಸಗಳನ್ನು ಅಮಿತ್ ಶಾ ಅವರು ಮಾಡಿದಾರೆ ಅನ್ನೋ ಒಂದು ಮಾತಿದೆ. ಒಟ್ಟಾರೆ ಬಿಜೆಪಿ ನಾಯಕರಲ್ಲಿ ಸಣ್ಣ ಪುಟ್ಟ ಗ್ಯಾಪ್ಗಳಿದೆ, ಅದನ್ನು ಸರಿದೂಗಿಸಿ ಒಗ್ಗಟ್ಟಿನ ಮಂತ್ರ ಜಪಿಸುವಂತ ಒಂದು ಕಾರ್ಯ ಈ ಒಂದು ಹೋಟೆಲ್ ನಡೆದಂತ ಸಭೆಯಲ್ಲಿ ಪ್ರಯತ್ನ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ನಮ್ಮ ನೆಚ್ಚಿನ ನಾಯಕರು, ಕೇಂದ್ರ ಗೃಹ ಸಚಿವರು ಆದಂಥ ಅಮಿತ್ ಶಾ ಜಿ ಅವರು ಹುಬ್ಬಳ್ಳಿಗೆ ಅಧಿಕೃತವಾದಂಥ ಕಾರ್ಯಕ್ರಮ FSL ಲ್ಯಾಬ್ ಅಡಿಗಲ್ ಹಾಕುವಂಥದ್ದು ಮತ್ತು KLE ಸೊಸೈಟಿಯ BV ಕಾಲೇಜ್ 75 ವರ್ಷ ತುಂಬಿರುವಂಥ ಸಮಾರಂಭದಲ್ಲಿ ಭಾಗವಹಿಸಲು ಪ್ರಮುಖವಾಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ
ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಬೂತ್ ಮಟ್ಟದ ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ತದನಂತರ MK ಹುಬ್ಬಳ್ಳಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಇದೆ. ಅದಾದಮೇಲೆ ಬೆಳಗಾವಿನ ಪ್ರಮುಖ ಮಂಡಲದ ಮೇಲಿರುವಂಥ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸಂಚಲನ ಕಿತ್ತೂರು ಕರ್ನಾಟಕದಲ್ಲಿ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕುಂದಗೋಳವೇ ಟಾರ್ಗೆಟ್. ಕಾಂಗ್ರೆಸ್ನ ಭದ್ರಕೋಟೆ. ಆ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಅಮಿತ್ ಶಾ ಅವರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕುಂದಗೋಳದಲ್ಲಿ ಯಾವ ರೀತಿಯಾಗಿ ತಾವು ಆಧಿಪತ್ಯವನ್ನ ಸಾಧಿಸಬಹುದು, ಗೆಲುವನ್ನ ಸಾಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ಧಾರವಾಡ ಕ್ಷೇತ್ರದಲ್ಲಿ ಇದು ಒಂದೇ ಚಾಲೆಂಜ್ ಬಿಜೆಪಿಗೆ. ಯಾಕಂದ್ರೆ ಕಳೆದ 3 ಎಲೆಕ್ಷನ್ ನಲ್ಲೂ ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕುಂದಗೋಳದಲ್ಲಿ ಬಿಜೆಪಿಗೆ ಒಂದೇ ಬಾರಿ ಗೆಲುವು ಸಿಕ್ಕಿರುವುದು. ಕುಂದಗೋಳದಲ್ಲಿ ಕಾಂಗ್ರೆಸ್ ಇಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ನ ಪವರ್ನ ಬ್ರೇಕ್ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕುಂದಗೋಳ ಬಿಜೆಪಿಯಲ್ಲಿರುವ ಭಿನ್ನಮತಕ್ಕೂ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನ ಇವತ್ತು ನಡೆಯಲಿದೆ. ಮುಖಂಡರೊಂದಿಗೆ ಚರ್ಚಿಸಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಲಿದ್ದಾರೆ. ರೋಡ್ ಶೋ ಮಾಡಿ ಕುಂದಗೋಳದಲ್ಲಿ ಅಬ್ಬರವನ್ನ ಅಬ್ಬರಿಸಲಿದ್ದಾರೆ. ಈ ಮೂಲಕ ಕಿತ್ತೂರು ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಬಿಜೆಪಿ ಈಗ ಹೆಚ್ಚಿನ ಪ್ರಾಧಾನ್ಯವನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಪ್ರಧಾನಿ ಮೋದಿ ಅವರು ಬಂದಿದ್ರು 15 ದಿನಗಳ ಹಿಂದೆ. ಇದೇ ಸಂದರ್ಭದಲ್ಲಿ ಈಗ ಅಮಿತ್ ಶಾ ಅವರು ಮತ್ತೆ ಉತ್ತರ ಕರ್ನಾಟಕಕ್ಕೆ ಬಂದಿರೋದು ಬಿಜೆಪಿಯ ಇನ್ನಷ್ಟು ಹೆಚ್ಚಿನ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಮೂಡಿಸುವಂತಹ ಪ್ರಯತ್ನ, ಅದೇ ರೀತಿಯಾಗಿ ರಣತಂತ್ರವನ್ನ ಹೆಣೆಯುವಂತಹ ಪ್ರಯತ್ನ. ಕುಂದಗೋಳ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ರೋಡ್ ಶೋ ನಡೆಯೋ ರಸ್ತೆಯಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಹೆಲಿಪ್ಯಾಡ್ ಸೇರಿದಂತೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗೆ ಅಂತಾನೆ ಈಗ 1,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು, ಶಂಭುಲಿಂಗೇಶ್ವರ ದೇವಸ್ಥಾನದ ಬಳಿಯೂ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಶಂಭುಲಿಂಗೇಶ್ವರ ದೇವಸ್ಥಾನ ಇತಿಹಾಸವನ್ನ ಹೊಂದಿರುವಂತಹ ಪುರಾತನ ದೇವಸ್ಥಾನ, 300 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ದೇವಸ್ಥಾನಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನ ಕೊಡ್ತಾರೆ, ಅಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಧಾರವಾಡದಲ್ಲಿ ವಿಧಿವಿಜ್ಞಾನ ವಿವಿಗೆ ಅಮಿತ್ ಶಾ ಅವರು ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಕೆಲವೇ ಹೊತ್ತಲ್ಲೇ ವಿವಿಯ ಕಾಮಗಾರಿಗೆ ಅಮಿತ್ ಶಾ ಅವರು ಚಾಲನೆಯನ್ನ ನೀಡಲಿದ್ದಾರೆ. ರಾಷ್ಟ್ರೀಯ ವಿಧಿವಿಜ್ಞಾನ ವಿವಿಯ ಭೂಮಿ ಪೂಜೆಯನ್ನ ಅಮಿತ್ ಶಾ ಅವರು ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ವಿವಿಯ 48 ಎಕರೆ ವಿಸ್ತೀರ್ಣದಲ್ಲಿ ಈ ವಿವಿ ನಿರ್ಮಾಣ ಆಗಲಿದೆ. ದಕ್ಷಿಣ ಭಾರತದ ಮತ್ತು ಕರ್ನಾಟಕದ ಮೊದಲ ವಿಧಿವಿಜ್ಞಾನ ವಿವಿ ಇದಾಗಿದೆ. ಕ್ಯಾಂಪಸ್ನಲ್ಲಿ ಈ ಒಂದು ಭೂಮಿ ಪೂಜೆ ಬಳಿಕ ಅಮಿತ್ ಶಾ ಅವರು ಸಾರ್ವಜನಿಕ ಸಭೆಯನ್ನ ಮಾಡಲಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಡಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಎಡಳ್ಳಿ, ಕೃಷಿ ವಿವಿಯ 48 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂತಹ ವಿವಿ ಅತ್ಯಂತ ಒಂದು ಇನ್ನಷ್ಟು ರೀತಿಯ ಮಹತ್ವವನ್ನ ಹೊಂದಿದೆ. ಯಾಕಂದ್ರೆ ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಮೊದಲ ವಿಧಿವಿಜ್ಞಾನ ವಿವಿ ಅಂತ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ, ಭದ್ರತೆ ಯಾವ ರೀತಿಯಾಗಿದೆ, ಆ ಒಂದು ವಿವಿಯ ಭೂಮಿ ಪೂಜೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಆ ಭಾಗಕ್ಕೆ? ಹೌದು ನಮಿತಾ ಜೈನ್, ಯಾಕಂತಂದರೆ ಭಾರತದ ರಾಷ್ಟ್ರದ 9ನೇ ರಾಷ್ಟ್ರೀಯ ವಿಧಿವಿಜ್ಞಾನ ಕೇಂದ್ರದ ಕ್ಯಾಂಪಸ್ ಈಗ ಧಾರವಾಡದಲ್ಲಿ ಏನು ಭೂಮಿ ಪೂಜೆ ನಡೀತಾ ಇದೆ. ಈ ಭೂಮಿ ಪೂಜೆಯನ್ನು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ನೆರವೇರಿಸಲಿದ್ದಾರೆ. ಏನು ಸರಿಯಾಗಿ 12:30 ಏನು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದ 48 ಎಕರೆ ಜಮೀನಿನ ಆವರಣದಲ್ಲಿ ನಡೆಯುತ್ತಿರುವಂಥ ಏನು ಕೇಂದ್ರದ ಕ್ಯಾಂಪಸ್ನ ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ. ಈಗ ಕೂಡ ತಾವು ಕೂಡ ದೃಷ್ಟಿಯಲ್ಲಿ ನೋಡುವ ಹಾಗೆ ಏನು ರಾಷ್ಟ್ರೀಯ ಏನು ವಿಧಿವಿಜ್ಞಾನ ಕೇಂದ್ರದ
ಏನು ಮಟೀರಿಯಲ್ಸ್ ನೋಡ್ತಿರ್ಬೋದು. ಯಾಕಂತಂದರೆ ಏನು ಕೇಂದ್ರ ಸಚಿವರು ಬಂದಂಥ ಸಂದರ್ಭದಲ್ಲೂ ಕೂಡ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ನಿರ್ಮಾಣವಾಗುತ್ತಿದ್ದ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ನ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಮಟೀರಿಯಲ್ಸ್ ಕೂಡ ಇಲ್ಲಿ ಏನು ಸ್ಟೂಡೆಂಟ್ಗಳನ್ನ ಕೂಡ ಕರ್ಕೊಂಡು ಬಂದು ಜೊತೆಗೆ ಪರಿಚಯ ಮಾಡಿಕೊಡೋದು ನಡೆದಿದೆ. ಇಲ್ಲಿ ಕೂಡ ತಾವು ನೋಡ್ತಿರೋ ಹಾಗೆ ಏನಂತಂದರೆ 48 ಎಕರೆ ವಿಸ್ತೀರ್ಣದಲ್ಲಿ ಏನು ಬೃಹದಾಕಾರದ ಏನು ಕ್ಯಾಂಪಸ್ ಕೂಡ ನಿರ್ಮಾಣ ಆಗುತ್ತೆ. ಈ ಕ್ಯಾಂಪಸ್ನ ಎಲ್ಲ ರೀತಿಯ ಏನು ಏನಂತಂದರೆ ಸಾಂಪ್ರದಾಯಿಕ ಏನು ಪೂಜೆಯನ್ನು ಮಾಡೋಕ್ಕೆ ಏನು ಗುದ್ಲಿ ಪೂಜೆಯ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗ್ತದೆ. ಇನ್ನು 12:30 ಏನು ಕೇಂದ್ರ ಸಚಿವರಂತ ಏನು ಅಮಿತ್ ಶಾ ಅವ್ರ ಜೊತೆಗೆ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಇರ್ಬೋದು, CM ಬಸವರಾಜ ಬೊಮ್ಮಾಯಿ ಇರ್ಬೋದು, ಸ್ಥಳೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಈ ವಿಸ್ತೀರ್ಣದಲ್ಲಿರುವಂಥ 48 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕ್ಯಾಂಪಸ್ ಅನ್ನ ಯಾರು ಶಂಕುಸ್ಥಾಪನೆ ಮಾಡ್ತಾರೆ ಅವರ ಏನು ಅಧಿಕಾರದಲ್ಲೇ ಏನು ಕಟ್ಟಡದ ಉದ್ಘಾಟನೆ ಕೂಡ ಮಾಡುತ್ತೀವಿ ಎಂಬ ಮಾತನ್ನು ಕೂಡ ನಿನ್ನೆ ಏನಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಒಂದು ಕನಸು ಏನಂತಂದ್ರೆ ಏನು ಕಾಮಗಾರಿಗೆ ಚಾಲನೆ ನೀಡಿ 1 ವರ್ಷದೊಳಗೆ ಕಟ್ಟಡದ ಕಾಮಗಾರಿ ಮುಗಿಸಿ ಅವರೇ ಕೂಡ ಅದನ್ನ ಏನು ಕಟ್ಟಡದ ಉದ್ಘಾಟನೆಯನ್ನು ಕೂಡ ಮಾಡಬೇಕೆಂಬ ಏನು ಧ್ಯೇಯನ ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲೂ ಕೂಡ 1 ವರ್ಷದ ಒಳಗೆ ಏನು ಬರುವ 1 ವರ್ಷದಲ್ಲಿ ಏನು ಕಟ್ಟಡದ ಕಾಮಗಾರಿ ಕೂಡ ಮುಗಿಯುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಪ್ರಮುಖವಾಗಿ ಅಂತಂದ್ರೆ ಈ ಸೈನ್ಸ್ ಲ್ಯಾಬ್ ಕೂಡ ಇಲ್ಲಿ ಅಂತ ಪ್ರಮುಖ ಪಾತ್ರ ವಹಿಸೋದ್ರ ಜೊತೆಗೆ ಭಾರತದ 9ನೇ ಜೊತೆಗೆ ಕರ್ನಾಟಕದ ಮೊಟ್ಟ ಮೊದಲನೇದು ಇದು ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಮಂಜುನಾಥ್ ಎಡಲಿ ಡೀಟೇಲ್ಸ್ಗೆ. ಕೆಎಲ್ಇ ಸೊಸೈಟಿ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಈಗ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಲಿದ್ದಾರೆ. ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡು ಒಳಾಂಗಣ ಕ್ರೀಡಾಂಗಣವನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಭಾಗಕ್ಕೆ ಅಂದ್ರೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಬಂದ 15 ದಿನಗಳ ಒಳಗಾಗಿ ಅಮಿತ್ ಶಾ ಅವರು ಬಂದಿರೋದು. ಈ ಭಾಗದ ಕಾರ್ಯಕರ್ತರಲ್ಲಿ, ಜನರಲ್ಲಿ ಇನ್ನಷ್ಟು ಬಿಜೆಪಿ ಬಗ್ಗೆ ಒಲವನ್ನ ಮೂಡಿಸುವಂತಹ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಮೂಡಿಸುವಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಾ ಇದೆ. ರಾಷ್ಟ್ರೀಯ ನಾಯಕರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆಯನ್ನ ಮಾಡಿಸುವುದರ ಮೂಲಕ ಜನರಲ್ಲಿ ಹೆಚ್ಚಿನ ಒಲವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ನೋಡ್ತಾ ಇದ್ದೀವಿ. ಅಮಿತ್ ಶಾ ಅವರ ಜೊತೆಗೆ CM ಬಸವರಾಜ ಬೊಮ್ಮಾಯಿ, ಮಾಜಿ CM BS ಯಡಿಯೂರಪ್ಪ ಅವರು, ಪ್ರಹ್ಲಾದ್ ಜೋಶಿ ಅವರು, ಹಾಗೆಯೇ ಪ್ರಭಾಕರ್ ಕೋರೆ ಅವರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಈಗ ಕಾರ್ಯಕ್ರಮ ಆರಂಭ ಆಗಿದೆ. ವೆಲ್ಕಮ್ ಬ್ಯಾಕ್. ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಕುಸಿದ್ರೆ ಇಂಜಿನಿಯರ್ಗಳೇ ಹೊಣೆ. ಬಿಬಿಎಂಪಿ ವಿಶೇಷ ಆಯುಕ್ತರು ಹೊಸ ಆದೇಶವನ್ನ ಜಾರಿ ಮಾಡಿದ್ದಾರೆ. ರಸ್ತೆ ಅಗೆಯೋದಕ್ಕೆ ಸರ್ಕಾರಿ ಸಂಸ್ಥೆಗಳಿಗೆ ಅನುಮತಿ ಕೊಡುವಂತಿಲ್ಲ ಅಂತ ಹೇಳಿ ಬಿಬಿಎಂಪಿ ವಿಶೇಷ ಆಯುಕ್ತರು ಈಗ ಹೊಸ ಆದೇಶವನ್ನ ಜಾರಿ ಮಾಡಿದ್ದು, ಪಾಲಿಕೆಯ ವ್ಯಾಪ್ತಿಯಲ್ಲಿ ಏನಾದರೂ ರಸ್ತೆ ಕುಸಿದ್ರೆ ಅದಕ್ಕೆ ಇಂಜಿನಿಯರ್ಗಳೇ ಹೊಣೆಗಾರರು. BWSSB ಬೆಸ್ಕಾಂಗೂ ಅವಕಾಶ ಕೊಡಬಾರದು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಡಾಂಬರ್ ಕುಸಿದ್ರು AEE, AE, CEಗಳೇ ಹೊಣೆ. ರಸ್ತೆ ಕುಸಿದ್ರೆ ಅದರ ದುರಸ್ತಿಗೆ ಇಂಜಿನಿಯರೇ ಹಣ ಕಟ್ಟಬೇಕು ಅನ್ನುವಂತಹ ಆದೇಶವನ್ನ ಮಾಡಿದ್ದಾರೆ. ಈಗ ಹೊಸ ಆದೇಶ ಜಾರಿಯಾಗಿದೆ. ಬಿಬಿಎಂಪಿ ವಿಶೇಷ ಆಯುಕ್ತರು ಈ ಆದೇಶವನ್ನ ಜಾರಿ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲಿ ನೋಡಿದ್ರೂ ರಸ್ತೆ ಕುಸಿಯುವಂತಹ ಪ್ರಕರಣಗಳು ದಾಖಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗ ಈ ಒಂದು ಆಯುಕ್ತರ ಹೊಸ ಆದೇಶದಿಂದ ಇಂಜಿನಿಯರ್ಸ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ AEE ಆಗಿರ್ಬೋದು, AE ಯಾವ ರೀತಿಯಾದಂತಹ ಒಂದು ಜವಾಬ್ದಾರಿ, ಇನ್ನೊಂದು ಕಡೆ ಒಂದಷ್ಟು ರೀತಿಯಾದಂತಹ ಆತಂಕ ಉಂಟಾಗುವ ಸಾಧ್ಯತೆ ಇದೆ. ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗಬಹುದು ಈ ಆದೇಶ?
ನವಿತಾ ಜೈನ್, ಸರ್ಕಾರಿ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಸಾಕಷ್ಟು ಇದೆ ಅನ್ನುವಂಥದ್ದು ಈ ಹಿಂದೆನೂ ಕೂಡ ಇತ್ತು, ಈಗಲೂ ಕೂಡ ಇದೆ. ಈ ಸಮನ್ವಯತೆಯ ಕೊರತೆಯಿಂದಾಗಿ ಸರ್ಕಾರಕ್ಕೂ ಲಾಸು, ಜನಸಾಮಾನ್ಯರಿಗೂ ಕೂಡ ತೊಂದರೆ. ಯಾವ ರೀತಿಯಾಗಿ ಸಮನ್ವಯತೆಯ ಕೊರತೆ ಅಂತ ನೋಡೋದಾದ್ರೆ, ಈಗ BBMP ಒಂದು ರಸ್ತೆಯನ್ನ ನಿರ್ಮಾಣ ಮಾಡುತ್ತೆ. ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿಯೇ ಅಲ್ಲಿ BWSSB ವರ್ಕ್ ಏನಾದ್ರು ಪೆಂಡಿಂಗ್ ಇದೆಯಾ, ಬೆಸ್ಕಾಂ ವರ್ಕ್ ಏನಾದ್ರು ಮಾಡಬೇಕಾ, ಇದನ್ನ ಮುಂಚೆ ತಿಳ್ಕೊಂಡು ಈ ಮೂರು ಇಲಾಖೆಗಳು ಜೊತೆಗೆ ಜಲಮಂಡಳಿ ಇಲಾಖೆ ಕೂಡ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ವರ್ಕ್ಗಳಿದ್ಯಾ ಅವೆಲ್ಲವೂ ಕೂಡ ಒಂದೇ ಸಲ ಕೂತು ಮಾತಾಡಿ ಅದಾದ್ಮೇಲೆ ಇವೆಲ್ಲ ಮುಗ್ದ್ಮೇಲೆ ಡಾಂಬರೀಕರಣ ಮಾಡಬೇಕು. ಆದ್ರೆ ಅದಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ. BBMP ಇವತ್ತು ರಸ್ತೆಯನ್ನ ನಿರ್ಮಾಣ ಮಾಡುತ್ತೆ, ಕೋಟಿ ವೆಚ್ಚ ಮಾಡಿ ಬೆಳಗ್ಗೆ ಬಂದು ಒಂದ್ ಕಡೆ BWSSB ಅವರು ಅಗಿದ್ರೆ ರಸ್ತೆಯನ್ನ, ಮತ್ತೊಂದ್ ಕಡೆ ಬೆಸ್ಕಾಂ ಅವರು ಅಗಿತಾರೆ. ಸೊ ಇನ್ನ ಕೆಲವು ಕಡೆ ಈ ಕೇಬಲ್ ವೈರಿಂಗ್ ಮಾಡುವಂತವ್ರು ಅಗಿತಾರೆ. ಸೊ ಇವೆಲ್ಲವನ್ನ ಕೂಡ ತಪ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ BBMPಯ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಯೋಜನಾ ವಿಭಾಗದ ಆಯುಕ್ತರಾದಂತ ರವೀಂದ್ರ ಅವರು ಕೊಟ್ಟಿರುವಂತದ್ದು. ವಿಶೇಷ ಆಯುಕ್ತರು ಏನಂದ್ರೆ, ಬೆಸ್ಕಾಂ ಆಗ್ಲಿ ಅಥವಾ BWSSB ಆಗ್ಲಿ ಯಾರಿಗೂ ಕೂಡ ರಸ್ತೆಯನ್ನ ಅಗಿಯೋದಕ್ಕೆ ನೀವು ಪರ್ಮಿಷನ್ ಅನ್ನ ಕೊಡಬೇಡಿ ಅನ್ನುವಂತ ಒಂದು ಖಡಕ್ ಆದೇಶವನ್ನು ಮಾಡಿದ್ದಾರೆ. ಹಾಗೇನಾದ್ರು ಕೂಡ ನೀವು ಪರ್ಮಿಷನ್ ಅನ್ನ ಕೊಟ್ಟು ಅಥವಾ ನಿಮ್ಮ ಅನುಮತಿ ಏನು ಕೂಡ ಪಡಿದೇನೆ BWSSBನವರು ಅಥವಾ ಬೆಸ್ಕಾಂ ಅವರು ರಸ್ತೆ ಏನಾದ್ರು ಹಗಿದು ಡ್ಯಾಮೇಜ್ ಆಗಿ ಪ್ರಯಾಣಿಕರಿಗೆ ತೊಂದರೆ ಆಯಿತು ಅಂತಂದ್ರೆ ಅದಕ್ಕೆ BBMP ವ್ಯಾಪ್ತಿಯಲ್ಲಿ ಬರುವಂತ AEE ಆಗಿರ್ಬೋದು, EE ಆಗಿರ್ಬೋದು, AE ಆಗಿರ್ಬೋದು, CE ಅವರೇ ನೇರ ಜವಾಬ್ದಾರಿ. ಆ ಒಂದು ರಸ್ತೆಯ ಒಂದು ಮತ್ತೆ ದುರಸ್ತಿ ಕಾರ್ಯಕ್ಕೆ ವೆಚ್ಚ ತಗಲುತ್ತಲ್ಲ ಅದನ್ನ ತಮ್ಮ ಸಂಬಳದಿಂದ ಕಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು. ಜೊತೆಗೆ ರಸ್ತೆಗಳೆಲ್ಲಾರು ಕೂಡ ಈಗ ಇತ್ತೀಚೆಗೆ ನೋಡ್ತಾ ಇರ್ಬೋದು, ರಸ್ತೆಗಳು ಏಕಾಏಕಿ ಕುಸಿಯುವಂಥದ್ದು, ದೊಡ್ಡ ದೊಡ್ಡ ಹಳ್ಳೆಗಳು ಬೀಳುವಂತ ಪ್ರಕರಣಗಳು ಕೂಡ ಆಗ್ತಾ ಇದೆ. ಈ ರೀತಿಯಾಗಿ ಏನಾದರೂ ಆದ್ರೂ ಕೂಡ ಇಂಜಿನಿಯರ್ಗಳು, ತಳಮಟ್ಟದ ಇಂಜಿನಿಯರ್ಸ್ಗಳಿದ್ರ ನೀವೇ ಇದಕ್ಕೆ ಜವಾಬ್ದಾರಿ ಅನ್ನುವಂಥ ಒಂದು ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಬೆಸ್ಕಾಂ ಆಗಿರ್ಬೋದು, BWSSB ಆಗಿರ್ಬೋದು, BBMP ಅವ್ರ ಹತ್ರ ಪರ್ಮಿಷನ್ ತಗೊಂಡೇ ಕೆಲಸ ಮಾಡ್ತಾವ್ರೆ ಅಂತ ಏನಿಲ್ಲ. ಅವ್ರು ಬೇಕಾದ ಕಡೆ ಹಗಿತಾರೆ, ಬೇಕಾದ ಕಡೆಯಲ್ಲಿ ಹಾಗೆ ಏನು ಕೆಲಸ ಮುಗಿಸ್ಮೇಲೆ ಆ ರಸ್ತೆನ ರಿಸ್ಟೋರ್ ಕೂಡ ಮಾಡೋದಿಲ್ಲ, ಹಾಗೆ ಬಿಟ್ಟು ಹೋಗ್ತಿದ್ದಾರೆ. ಈ ವಿಚಾರಗಳಿಗೆ ಬೆಸ್ಕಾಂ ಇಂಜಿನಿಯರ್ಗಳು, ಜಲಮಂಡಳಿ ಇಂಜಿನಿಯರ್ಗಳ ಮೇಲೆ BBMP ಇಂಜಿನಿಯರ್ಗಳು ದೂರನ್ನ ಕೂಡ ಕೊಟ್ಟಿರುವಂತದ್ದು ಕೂಡ ಇದೆ. ಹೀಗಿರುವಂತಹ ಪರಿಸ್ಥಿತಿ, ಹೀಗಿರುವಂತಹ ಸಂದರ್ಭದಲ್ಲಿ ಈ ಕೆಳ ಹಂತದ ಅಧಿಕಾರಿಗಳು ಏನ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಬೆಸ್ಕಾಂ ಜೊತೆಗೆ BWSSBಯ ಇಂಜಿನಿಯರ್ಗಳು BBMP ಇಂಜಿನಿಯರ್ಗಳನ್ನ ಮಾತನ್ನ ಕೇಳ್ತಾರೆ, ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ, ಯಾಕಂದ್ರೆ ಜಲಮಂಡಳಿ ಮತ್ತೆ ಬೆಸ್ಕಾಂ ಇಲಾಖೆ ಇವೆರಡೂ ಕೂಡ ಜನರಿಗೆ BBMP ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಇರುವಂತ ಜನರಿಗೆ ಈ ಬೆಸ್ಕಾಂ ಮತ್ತೆ ಈ ಜಲಮಂಡಳಿ. ಸೊ ಈ ಕಾರ್ಯಗಳು ತುರ್ತಾಗಿ ಮಾಡಬೇಕಾದಂತ ಸಂದರ್ಭದಲ್ಲಿ ಅನುಮತಿ ಕೊಡ್ಲೇಬೇಕಾಗುತ್ತೆ. ಕೊಡ್ಲಿಲ್ಲ ಅಂತಂದ ಸಂದರ್ಭದಲ್ಲಿ ಇವರು ಯಾರ ಅನುಮತಿಯನ್ನು ಕೂಡ ಪಡೆದೇ ಏಕಾಏಕಿ ಕೆಲಸವನ್ನ ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಈಗ BBMPಯ ಒಂದು ತಳಮಟ್ಟದ ವಾರ್ಡ್ ಮಟ್ಟದ ಇಂಜಿನಿಯರ್ಗಳಾಗಿರ್ಬೋದು, ಜೊತೆಗೆ ಚೀಫ್ ಇಂಜಿನಿಯರ್ಗಳಾಗಿರ್ಬೋದು, ಇವರನ್ನ ಜವಾಬ್ದಾರಿ ಮಾಡೋದಕ್ಕೆ ವಿಶೇಷ ಆಯುಕ್ತರು ಹೊರಟಿದ್ದಾರೆ. ಸೊ ಇದರಿಂದ ಸಮಸ್ಯೆ ಬಗೆಹರಿಯುತ್ತಾ ಅಥವಾ ಈ ಕೋಆರ್ಡಿನೇಷನ್ ಏನಿದೆಯಲ್ಲ ಇದನ್ನ ಮಾಡುವಂತ ಬದಲಿಗೆ ಈ ರೀತಿಯಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ರೀತಿಯಲ್ಲಿ ದಂಡವನ್ನ ಪ್ರಯೋಗ ಮಾಡ್ರೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್.